ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಅನಾಮಿಕ ವ್ಯಕ್ತಿ ಹೇಳಿದಂತೆ ಉದ್ಖನನ ಕಾರ್ಯ ನಡೆದಿದ್ದೇ ಬಂತು. ಬಟ್ ಸಿಕ್ಕಿದ್ದು ಮಾತ್ರ ಏನೂ ಇಲ್ಲ. ಸೊ ಆಪರೇಷನ್ ಅಸ್ಥಿಪಂಜರ ಅಂತ್ಯವಾಗುತ್ತಾ ಅನ್ನೋದು ಕುತೂಹಲ. ಭೂಮಿ ಅಗೆಯೋ ಕೆಲಸವನ್ನ SIT ಅಧಿಕಾರಿಗಳು ಫೈನಲಿ ಕೈ ಬಿಟ್ರ ಅನ್ನೋದು ಪ್ರಶ್ನೆ. ಇನ್ಮುಂದೆ ಯಾವುದೇ ಉದ್ಖನನ ನಡೆಸದೇ ಇರೋದಕ್ಕೆ SIT ಟೀಮ್ ನಿರ್ಧರಿಸಿದೆಯಂತೆ. ಸರ್ಕಾರಕ್ಕೆ ತನಿಖಾ ವರದಿಯನ್ನ ಕೊಡೋದಕ್ಕೆ SIT ಟೀಮ್ ತಯಾರಿಯನ್ನ ಮಾಡ್ಕೊಳ್ತಾ ಇರೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹಾಗಾದ್ರೆ ಯಾವಾಗ ಸ್ಟಾಪ್ ಆಗುತ್ತೆ, ಯಾವತ್ತಿನ ದಿನ ಅದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ. ಹೆಣ ಸಿಗುತ್ತೆ ಅಂತಿದ್ರು. 17 ಪಾಯಿಂಟ್ಗಳನ್ನು ಗುರುತಿಸಿದ್ರು. ಹೆಣ ಬಿಡಿ, ನೊಣ ಕೂಡ ಸಿಗ್ಲಿಲ್ಲ ಅಲ್ಲಿ ಅನ್ನೋದು ದುರಂತದ ವಿಚಾರ. ವ್ಯರ್ಥ ಉದ್ಖನನ ಅಂತ ಯಾವುದಾದ್ರೂ ಇತ್ತೀಚಿನ ದಿನಗಳಲ್ಲಿ ನಡೆದಿದ್ದಿದ್ರೆ ಅದು ಇದೆ. ಲೋಡ್ಗಟ್ಲೆ ಮಣ್ಣನ್ನು ತೆಗೆದ್ರು, ಬಟ್ ಸಿಕ್ಕಿತು ಮಾತ್ರ ಏನೂ ಇಲ್ಲ. ಇನ್ನೂ 30 ಪಾಯಿಂಟ್ ಇದೆ ಅಂತ ಆತ ಹೇಳ್ತಿದ್ದ. ಬಟ್ ಕೇಳಿಸಿಕೊಳ್ಳುವಂತಹ ತಾಳ್ಮೆ ಸದ್ಯಕ್ಕೆ SIT ಟೀಮಿಗಿಲ್ಲ. ಆಮೇಲೆ ಈ ಕೇಸ್ ಆಗಿದ್ದಂತಹ ಪರಿಯನ್ನು ನೋಡ್ತಾ ಇದ್ರೆ ಸಾಮಾನ್ಯವಾಗಿ ಜನಸಾಮಾನ್ಯರು ಯಾವುದೋ ವ್ಯಕ್ತಿಯಿಂದ ಮೋಸ ಹೋಗೋದನ್ನು ನೋಡಿರ್ತೀವಿ. ಬಟ್ ಇಲ್ಲಿ ನೋಡಿದ್ರೆ SIT ಟೀಮೇ ಮೋಸ ಹೋಯ್ತಾ ಅನ್ನೋದು ಒಂದು ಪ್ರಶ್ನೆ. ಆಮೇಲೆ DK ಶಿವಕುಮಾರ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ನಿನ್ನೆ ವಿಪರೀತ ಸ್ಟ್ರಾಂಗ್ ಆಗಿತ್ತು. ಬುರುಡೆ ಅಂತ ನೆಲ ಅಗಿಸಿದ ಅನಾಮಿಕನ ಬ್ರೈನ್ ಮ್ಯಾಪಿಂಗ್ಗೆ ಪ್ಲಾನ್ ಮಾಡಲಾಗ್ತಿದ್ಯಾ ಅನ್ನೋದು ಪ್ರಶ್ನೆ. ನಿರಂತರ ಭೂಮಿ ಅಗೆದ್ರೂ ಏನೂ ಸಿಗದ ಕಾರಣ ತನಿಖೆಯ ದಿಕ್ಕು ಬದಲಾದಂತಿದೆ. ಅಂತಿಮ ಘಟ್ಟಕ್ಕೆ ಧರ್ಮಸ್ಥಳದ ಅಸ್ಥಿ ಶೋಧ ಪ್ರಕರಣ ಅನ್ನೋದಕ್ಕಿಂತ ಪ್ರಹಸನ ಅನ್ಬೋದು. ದಿನಕ್ಕೆ ಒಂದೊಂದು ಡಿಸೈನ್ ಮಾಸ್ಕ್ ಅನ್ನು ಆತನ ಮುಖದಲ್ಲಿ ನೋಡ್ತಾ ಇದ್ವಿ ನಾವು. ಆತ ಕೇವಲ ಪಾತ್ರಧಾರಿ, ಸೂತ್ರಧಾರಿಗಳು ಯಾರು ಅವರನ್ನ ಬಿಲದಿಂದ ಆಚೆ ತೆಗೆಯೋ ಕೆಲಸವನ್ನ ಈ ಟೀಮ್ ಮಾಡಬೇಕಾಗಿದೆ. ಇನ್ಫ್ಯಾಕ್ಟ್ ಧರ್ಮಸ್ಥಳದ ಭಕ್ತಾದಿಗಳು ಕೇಳ್ತಿರೋದೇ ಇದೆ. SIT ಟೀಮ್ನವ್ರು ಈಗ ಹಂಗೆ ಸುಮ್ಮನಾಗಂಗಿಲ್ಲ. ಮಧ್ಯಂತರ ವರದಿಯೆಲ್ಲ ಕೊಡಬೇಡಿ. ಫುಲ್ ಯಾರ್ಯಾರಿದ್ದಾರೆ, ಈತ ಪಾತ್ರಧಾರಿ, ಈತನ ಜೊತೆಗೆ ಸೂತ್ರ ಎಲ್ಲಿದೆ, ಕರ್ನಾಟಕದಲ್ಲಿದೆಯಾ, ತಮಿಳ್ನಾಡಲ್ಲಿದೆಯಾ, ಕೇರಳದಲ್ಲಿದೆಯಾ, ಎಲ್ಲ ಆಚೆ ಬರಲಿ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ SIT ಟೀಮ್ ಏನು ಮಾಡುತ್ತೆ ಅಂತ. ಆಮೇಲೆ ರಿವರ್ಸ್ ಇನ್ವೆಸ್ಟಿಗೇಷನಲ್ಲಿ ಸಾಧಿಸಿದ್ದೇನು ಅಂತ. ರಿವರ್ಸ್ ಇನ್ವೆಸ್ಟಿಗೇಷನ್ ಅಂದರೆ ಈ ವ್ಯಕ್ತಿ ಹಿನ್ನೆಲೆ ಪೂರ್ವ ಪರ ಎಲ್ಲ ಪ್ಯಾರಲಲ್ ಆಗಿ ನಾವು ಹುಡುಕ್ತಾ ಇದ್ದೀವಿ ಅಂತ ಅಂತಿದ್ರು. ಜೆನ್ಯೂನಿಟಿ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ತಿದ್ದೀವಿ ಅಂತಿದ್ರು. ಅದೆಲ್ಲ ಎಲ್ಲಿ ತನಕ ಬಂತು ಅನ್ನೋದು ಈಗ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾರಾಯಣಗೌಡ, ಈಗ SIT ಟೀಮ್ನವರು ಉತ್ಖನನ ಕಾರ್ಯವನ್ನು ಸ್ಟಾಪ್ ಮಾಡ್ತೀವಿ ಅಂತ ಕನ್ಕ್ಲೂಷನ್ಗೆ ಬರ್ತಾ ಇರೋದು ನೋಡ್ತಾ ಇದ್ರೆ ಮೋಸ ಹೋದ ಭಾವನೆಯಲ್ಲಿ SIT ಟೀಮ್ ಈ ಉತ್ಖನನ ಕಾರ್ಯಕ್ಕೆ ಫುಲ್ ಸ್ಟಾಪ್ ಇಡ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಆಮೇಲೆ ಸಾಮಾನ್ಯವಾಗಿ ಜನಸಾಮಾನ್ಯರು ಮೋಸ ಹೋಗೋದನ್ನು ನೋಡಿದ್ದೀವಿ. ಈ ವ್ಯಕ್ತಿ ಇಡೀ SIT ಟೀಮನ್ನೇ ದಿಕ್ಕು ತಪ್ಪಿಸ್ಬಿಡ್ತಾ ಅನ್ನೋದು ಒಂದು ಪ್ರಶ್ನೆ. ಒಂದು ಬ್ಯಾಡ್ ಎಕ್ಸಾಂಪಲನ್ನು ಸೆಟ್ ಮಾಡ್ತಾ ಈ ತನಿಖೆ ಅನ್ನೋದು ಕುತೂಹಲ. ಹೌದು ಮಮತಾ. ಅಂತಂದರೆ ಯಾವಾಗ ಆತ ಒಂದು ಬುರುಡೆಯನ್ನು ತಂದು ನಾನೇ ನೂರಾರು ಹೆಣಗಳನ್ನು ಹೂತಾಕಿದ್ದೀನಿ, ನೀವು ಬಂದರೆ ಆ ಜಾಗ ಎಲ್ಲ ತೋರಿಸ್ತೀನಿ ಅಂತಂದರು. ಅವತ್ತು SIT ಅಧಿಕಾರಿಗಳು ಕೂಡ ಮೊದಲ ಒಂದು 5-6 ಪಾಯಿಂಟ್ಗಳಲ್ಲಿ ಆತ ತೋರಿಸಿದ ಜಾಗದಲ್ಲೆಲ್ಲ 8, 10, 12 ಅಡಿ ಅಗಿದ್ರೂ ಕೂಡ ಯಾವತ್ತೂ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಸಿಗಲಿಲ್ಲ. ಅವತ್ತೇ SIT ಅವರಿಗೆ ಅಂತಿತ್ತು, ನಮಗೆ ಈತ ದಾರಿ ತಪ್ಪಿಸ್ತೀಯಾನೆ, ಈತ ನಮ್ಮನ್ನು ಮೋಸ ಮಾಡ್ತೀಯಾನೆ, ಈತ ಬೇರೆ ಉದ್ದೇಶಕ್ಕೋಸ್ಕರ ನಮ್ಮ SITನ ಮತ್ತು ಸರ್ಕಾರನೂ ಕೂಡ ಬಳಸ್ಕೊತೀಯನೇ ಅನ್ನೋ ಅನುಮಾನ ಅವತ್ತು ಕೂಡ ಕಾಡ್ತಾ ಇದ್ದಂಥದ್ದು. ಆದರೆ ತನಿಖೆ ಮಾಡಬೇಕಾದಂಥ ಅನಿವಾರ್ಯತೆ ಇದ್ದಿದ್ದರಿಂದ SIT ಅವರು ಕಳೆದ 15 ದಿನಗಳಲ್ಲಿ ಸುಮಾರು ಅಂದರೆ ಕೆಲವು ಜಾಗಗಳಲ್ಲಿ 1, 2, 3 ಗುಂಡಿಗಳನ್ನು ಅಗ್ದಿರೋದ್ರಿಂದ ಒಂದು 20ರಿಂದ 25 ಗುಂಡಿಗಳನ್ನು ಅಗ್ದಿರುವಂಥದ್ದು. ಆದರೆ ಒಂದೇ ಒಂದರಲ್ಲೂ ಕೂಡ ಅನಾಮಿಕ ಹೇಳಿದ ರೀತಿ ಯಾವುದೇ ರೀತಿಯಾದಂಥ ಒಂದು ಪಳೆಯುಳಿಕೆಗಳು ಸಿಗದಲೇ ಇರೋದ್ರಿಂದ ಇದೀಗ ಅನಾಮಿಕನ ಮೇಲೆ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಿರುವಂಥದ್ದು. ಈ ನಡುವೆ ನಿನ್ನೆ DK ಶಿವಕುಮಾರ್ ಹೇಳಿದ ಮಾತು ಮತ್ತೆ ಇತ್ತೀಚಿನ ಕಳೆದ 2-3 ದಿನಗಳಲ್ಲಿ ರಾಜ್ಯಾದ್ಯಂತ ಧರ್ಮಸ್ಥಳದ ಭಕ್ತರು ಮತ್ತೆ ವಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕ್ತಿರೋದ್ರಿಂದ DK ಶಿವಕುಮಾರ್ ಯಾವಾಗ ನಿನ್ನೆ ಒಂದು ಅಷ್ಟು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟರು, ಅದಾದ ನಂತರ SIT ಅಧಿಕಾರಿಗಳು ಆ ತನಿಖೆಯ ಹಾದಿಯನ್ನು ಬದಲಾಯಿಸಿರುವಂಥದ್ದು. ಯಾಕೆಂತಂದ್ರೆ ಕಳೆದ 15 ದಿನಗಳಿಂದ ಪ್ರತಿನಿತ್ಯ ಗುಂಡಿ ಆಗದ ಮಣ್ಣು ಮುಚ್ಚುತ್ತಿದ್ದಂಥ ಅಧಿಕಾರಿಗಳು ನಿನ್ನೆನೂ ಕೂಡ ಗುಂಡಿ ಆಗದೆ ಮಣ್ಣು ಮುಚ್ಚಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಆತನ ಮೇಲೆ ತನಿಖೆಯನ್ನ ಅಂದರೆ ಆತನನ್ನೇ ತನಿಖೆಗೆ ಒಳಪಡಿಸಿರೋದು. ಅಂತಂದ್ರೆ ನಿನ್ನೆ ಸಂಜೆ ಕೂಡ ಆತ ಏನು ಧರ್ಮಸ್ಥಳದಲ್ಲಿ ಎಲ್ಲಿ ವಾಸ ಇದ್ದ, ಯಾವ ಜಾಗದಲ್ಲಿ ವಾಸ ಇದ್ದ, ಯಾವ ಲಾಡ್ಜ್ಗಳಾಗ್ಬೋದು ಅಥವಾ ರೂಮ್ಗಳಾಗ್ಬೋದು ಅಲ್ಲಿ ವಾಸ ಇದ್ದ ಅನ್ನೋದನ್ನ ಆತ ಧರ್ಮಸ್ಥಳದಲ್ಲಿ ಇದ್ದಂಥ ಜಾಗದನ್ನ ಸ್ಪಾಟ್ ಮಹಾಜರ್ ಮಾಡಿರುವಂಥದ್ದು. ಆದ್ರೆ ಇದನ್ನೆಲ್ಲ ನೋಡ್ಕೊಂಡ್ರೆ SIT ಅಧಿಕಾರಿಗಳು ಇನ್ನು ಮುಂದೆ ಆತನ ಮಾತು ಕೇಳೋಕ್ಕೆ ತಯಾರಿಲ್ಲ ಅನ್ನೋ ಆ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂದ್ರೆ ಆತ ಕೂಡ ಇಲ್ಲ, ನಾನು ಇನ್ನೂ 30 ಅಂದರೆ ಈಗಾಗಲೇ 15 ಜಾಗಗಳನ್ನು ಸ್ಪಾಟ್ ತೋರಿಸಿದ್ದೀನಿ, ಇನ್ನೂ 15 ಜಾಗಗಳಿದೆ, ನೀವು ಅಲ್ಲೂ ಆಗಿದ್ರೆ ಸಿಕ್ಕೇ ಸಿಗುತ್ತೆ ಅಂತ. ಆದರೆ 15 ದಿವಸಗಳಲ್ಲಿ 25 ಗುಂಡಿಗಳಲ್ಲಿ ಒಂದೇ ಒಂದು ಸಾಕ್ಷ್ಯ ಸಿಗದಲೇ ಇರೋದ್ರಿಂದ ಈಗಾಗಲೇ ಸರ್ಕಾರ ಕೂಡ ಭಕ್ತರು ಮತ್ತೆ ವಿಪಕ್ಷಗಳ ಕೆಂಗಣಿಗೆ ಗುರಿಯಾಗಿರೋದ್ರಿಂದ ಮುಂದಿನ ದಿನಗಳು ಕೂಡ SIT ಅಧಿಕಾರಿಗಳು ಆತನ ಮಾತು ಕೇಳಿದ್ರೆ
ಆತನ ಮಾತು ಕೇಳೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಮತ್ತು ಆತನ ಮಾತು ಕೇಳಿದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಕೂಡ ಜನಸಾಮಾನ್ಯರಿಗೆ ಅಧಿಕಾರಿಗಳ ಮೇಲೆ ಬೇರೆ ಭಾವನೆ ಬರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಆತನ ಮಾತನ್ನು ಕೇಳೋಕ್ಕೆ ತಯಾರಿಲ್ಲ ಅನ್ಸುತ್ತೆ. ಆ ನಿಟ್ಟಿನಲ್ಲಿ ಈಗಾಗಲೇ ಜೊತೆಗೆ ಸೋಮವಾರನೂ ಕೂಡ ಏನು ಪರಮೇಶ್ವರ್ ಅವರು ನಾನು ಸೋಮವಾರ ಈ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅಂತಂದ್ರೆ ಅಲ್ಲಿಗೆ SIT ಅಧಿಕಾರಿಗಳು ಒಂದು ತಾರ್ಕಿಕ ಅಂತ್ಯ ಮುಟ್ಸೋದಕ್ಕೆ ಬಂದಿದ್ದಾರೆ. ಅಂತಂದ್ರೆ ಇನ್ನು ಮುಂದೆ ಭೂಮಿಯನ್ನ ಅಗೆಯುವಂತ ಕಾರ್ಯ ಬಿಟ್ಟು ಆತನನ್ನೇ ಒಂದು ಬ್ರೈನ್ ಮ್ಯಾಪಿಂಗ್ ಮಾಡ್ತಾರಾ. ಯಾಕಂದ್ರೆ ಇದನ್ನ ಅಶೋಕ್ ಅವರು ಮತ್ತೆ ನಿನ್ನೆ ಸುನೀಲ್ ಕುಮಾರ್ ಅವರು ಕೂಡ ಆತನನ್ನ ವಿಚಾರಣೆಗೆ ಒಳಪಡಿಸಿ ಅವನನ್ನ ಬ್ರೈನ್ ಮ್ಯಾಪಿಂಗ್ ಮಾಡಿ ಅವತ್ತು ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಸಿಗುತ್ತೆ ಮತ್ತೆ ಸಾಕ್ಷಿನೂ ಸಿಗುತ್ತೆ. ನೀವು ಏಕಾಏಕಿ ಆತ ತೋರಿಸ್ತಾ ಹೋದಂಗೆಲ್ಲ ನೀವು ಗುಂಡಿ ಅಗಿತಾ ಹೋಗ್ತಾ ಇದ್ದೆ. ಇದಕ್ಕೆ ಯಾವತ್ತೂ ಯಾಕಂದ್ರೆ ಈಗ ಭೂಮಿಯ ಮೇಲೆ ಸಾವಿರಾರು ಹೆಣ ಹೂನ್ ಹಾಕಿರ್ತಾರೆ, ಎಲ್ಲ ಒಂದ್ ಕಡೆ ಸಿಗ್ಬೋದು. ಆದ್ರೆ ಅದನ್ನ ಸಿಕ್ತಂತ ಸಂದರ್ಭದಲ್ಲಿ ಅದನ್ನ ಯಾರ್ದು ಅಂತ ಹೇಳ್ತೀರಾ, ಆ ಒಂದು ಹೆಣವನ್ನ ನೀವು ಯಾರು ತಲೆ ಕಟ್ತೀರಾ ಅನ್ನೋ ಪ್ರಶ್ನೆ ಕೂಡ ಮಾಡಿದ್ದಂಥದ್ದು. ಹಾಗಾಗಿ ನಿನ್ನೆ ಪರಮೇಶ್ವರ್ ಅವರು ಹೇಳಿದ ಮಾತು ಮತ್ತೆ DK ಶಿ ಅವರು ಹೇಳಿದ ಮಾತಿನ ನಂತರ ಈಗ SIT ಅಧಿಕಾರಿಗಳು ತನಿಖೆಯನ್ನ ಬದಲಾವಣೆ ಮಾಡಿರುವಂಥದ್ದು. ಬಹುಶಃ ನಾಳೆಯಿಂದ ಅವರು ಮತ್ತೆ ಭೂಮಿಯನ್ನ ಅಗೆಯುವಂತ ಕೆಲಸ ಮಾಡಲ್ಲ, ಆತನ ಮೇಲೆ ಅಂದ್ರೆ ಆತನನ್ನೇ ಬ್ರೈನ್ ಮ್ಯಾಪಿಂಗ್ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಾರೆ ಅನ್ನೋ ಮಾತುಗಳು ಬಲವಾಗಿರುವಂಥದ್ದು. ಮಮತಾ, ಧನ್ಯವಾದ ನಾರಾಯಣ್ ಗೌಡ ತಮ್ಮೆಲ್ಲ ಮಾಹಿತಿಗಾಗಿ.